ಎಲ್ಲರಿಗೂ ದಿಯಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು KSOU ಸೆಕೆಂಡ್ ಇಯರ್ BA ಪೊಲಿಟಿಕಲ್ ಸೈನ್ಸ್ದು ಎಕ್ಸಾಮ್ ಸ್ಟ್ರಾಟಜಿ ಮತ್ತು ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮಗೆ 6 ಕಂಟ್ರೀಸ್ದು ಕಾನ್ಸ್ಟಿಟ್ಯೂಷನ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮತ್ತು ಅದರದ್ದು ಪಾಲಿಟಿನ ತಿಳ್ಕೊಳ್ಳೋಕ್ಕೆ ಒಟ್ಟು 6 ಕಂಟ್ರೀಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯು ಕೆ ಇದರಲ್ಲಿ 5 ಚಾಪ್ಟರ್ಸ್ ಇದೆ, ಅಮೇರಿಕಾದಲ್ಲಿ 4 ಚಾಪ್ಟರ್ಸ್ ಇದೆ, ಸ್ವಿಸ್ 3 ಚಾಪ್ಟರ್ಸ್, ಫ್ರಾನ್ಸ್ 5 ಚಾಪ್ಟರ್ಸ್, ಜಪಾನ್ 4 ಚಾಪ್ಟರ್ಸ್, ಚೈನಾ 2 ಚಾಪ್ಟರ್ಸ್. ಈ ರೀತಿಯಾಗಿ ಟೋಟಲ್ ನಮಗೆ ಟೋಟಲ್ 24 ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟಾಗಿ ಓದಬೇಕಾಗಿರೋಂಥ ಚಾಪ್ಟರ್ಸ್ ಯಾವ್ಯಾವುದು ಅಂತ ಹೇಳೋದಾದರೆ, ಚೈನಾ ಒನ್ ಆಫ್ ದಿ ಮೇನ್ ಚಾಪ್ಟರ್ಸ್. ಬಿಕಾಸ್ ನಾವು ಕ್ವೆಶನ್ ಪೇಪರ್ನ ನೋಡೋದಾದರೆ ಇದರಿಂದ ಮಿನಿಮಮ್ 3 ಕ್ವೆಶನ್ಸ್ ಬಂದಿರುತ್ತೆ, ಅದು ಎಲ್ಲ ಸೆಕ್ಷನಲ್ಲಿ. ಮತ್ತು ಜಪಾನ್ದು ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಇದೆ, ಅದು ಯಾವುದು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮತ್ತು UK, ಅಮೇರಿಕಾ, ಇದು 4 ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್. ಮತ್ತು ನೀವು ಬೇಕಿದ್ರೆ ಸ್ವಿಸ್, ಫ್ರಾನ್ಸ್ ಇದು 2 ಚಾಪ್ಟರ್ನ ಬಿಡ್ಬೋದು ಕೂಡ. ಬಟ್ ನಾನು ಎಕ್ಸಾಮ್ ಸ್ಟ್ರಾಟಜಿ ಹೇಳಬೇಕಾದ್ರೆ ಮೇಜರಾಗಿ ನೀವು ನಮ್ಗೆ ಯಾವ ಕಂಟ್ರಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆಯೋ ಆ ಕಂಟ್ರಿನ ತಗೊಂಡು ಓದಿ. ಈಗ ಚೈನಾ ಯಾವ ರೀತಿ ಬೆಳೆದು ನಿಂತಿದೆ ಅದನ್ನೆಲ್ಲ ನಾವು ತಿಳ್ಕೊಬೇಕು. ಅಲ್ಲಿನ ಪೊಲಿಟಿಕಲ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡಬೇಕಂದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ಚಾಪ್ಟರ್. ಸೊ ನಾನು ಈ ಚಾಪ್ಟರ್ನ ಓದಿದ್ದೆ. ಮತ್ತು ಜಪಾನ್, UK ಮತ್ತು ಅಮೇರಿಕಾ ಇದು ಮೇಜರ್ ಚಾಪ್ಟರ್ಸ್. ಈಗ ಕ್ವೆಶನ್ ಪೇಪರ್ ಪ್ಯಾಟ್ರನ್ನ ನೋಡೋದಾದರೆ, ಇದು ಈ ವರ್ಷ ನಡೆದಿರೋ ಎಕ್ಸಾಮ್ದು ಕ್ವೆಶನ್ ಪೇಪರ್. ಸೊ ಫಸ್ಟ್ ಸೆಕ್ಷನ್ ಎದಲ್ಲಿ ಎನಿ 4 ಆನ್ಸರ್ ಮಾಡಬೇಕು. ಟೋಟಲ್ 6 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಮತ್ತು ಸೆಕ್ಷನ್ ಬಿದಲ್ಲಿ 5 ಕ್ವೆಶನ್ ಕೊಟ್ಟಿರ್ತಾರೆ, 3 ಕ್ವೆಶನ್ಗೆ ಆನ್ಸರ್ ಮಾಡಬೇಕು. ಮತ್ತು ಲಾಸ್ಟ್ ಸೆಕ್ಷನ್ ಸಿ 15 ಮಾರ್ಕ್ಸ್ದು 4 ಕ್ವೆಶನ್ ಕೊಟ್ಟಿರ್ತಾರೆ, ಯಾವುದಾದ್ರೂ 2 ಅಟೆಂಡ್ ಮಾಡಬೇಕು. ಇಲ್ಲಿ ಸೆಕ್ಷನ್ ಬಿ 10 ಮಾರ್ಕ್ಸ್ದಿರುತ್ತೆ. ಮತ್ತು ಸೆಕ್ಷನ್ ಎ 5 ಮಾರ್ಕ್ಸ್ದು. ಸೆಕ್ಷನ್ ಸಿಯಲ್ಲಿ ನೋಡೋದಾದರೆ ಲಾಸ್ಟ್ ಕ್ವೆಶನ್, ಈ ಒಂದು ಕ್ವೆಶನ್ನು ಕಂಪಲ್ಸರಿ ಕ್ವೆಶನ್ ಚೈನಾ ಚಾಪ್ಟರಿಂದ ಬಂದೇ ಬರುತ್ತೆ, 15 ಮಾರ್ಕ್ಸು. ಇದು ಮೇಲೆ 2 ಇದೆಯಲ್ಲ ಈ ಕ್ವೆಶನ್ಸು, ಇದು ಯಾವ ಚಾಪ್ಟರ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಕ್ವೆಶನ್ನು ನಾವು ಗೆಸ್ ಮಾಡ್ಬೋದು 15 ಮಾರ್ಕ್ಸ್ ಚೈನಾ ಚಾಪ್ಟರ್ದು ಅಲ್ಲಿಂದನೇ ಬರುತ್ತೆ ಅಂತ. ಮತ್ತು 14 ಕ್ವೆಶನ್ನು ಇದು ಜಪಾನಿಂದ ಖಂಡಿತ ಬರ್ಬೋದು, ಇದು ಒಮ್ಮೊಮ್ಮೆ ಚೇಂಜ್ ಆಗುತ್ತೆ. ಬಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡ್ತಾ ಬಂದರೆ ಇದು ಜಪಾನ್ ಮತ್ತು ಚೈನಾ ಕ್ವೆಶನ್ಸು ರೆಗ್ಯುಲರ್ ಆಗಿ ಬರ್ತಾನೆ ಇದೆ. ಸೊ ಇದು 2 ಚಾಪ್ಟ್ರಲ್ಲಿ ಕೆಲವೊಂದು ಕ್ವೆಶನ್ಸನ್ನು ನಾವು ಕರೆಕ್ಟಾಗಿ ಓದಿದ್ರೆ 30 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಮತ್ತು 10 ಮಾರ್ಕ್ಸ್ ಕ್ವೆಶನಲ್ಲೂ ಕೂಡ 11th ಕ್ವೆಶನ್ ಕಂಪಲ್ಸರಿ ಚೈನಾ ಚಾಪ್ಟರಿಂದನೇ ಬರೋದು. ಮತ್ತು ಇಲ್ಲಿ 6th ಕ್ವೆಶನ್ ಇದೆಯಲ್ಲ ಇದು ಕೂಡ ಸೇಮ್ ಚೈನಾ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2 ಚೈನಾ ಕಂಟ್ರಿದು ಇರೋ 2 ಚಾಪ್ಟ್ರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಓದಬೇಕು, ಅದರಲ್ಲಿ ಯಾವುದನ್ನು ಓದಬಾರ್ದು ಕೂಡ ಅದನ್ನು ಹೇಳ್ತೀನಿ. ಸೊ 2 ಚಾಪ್ಟರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು. ದಿಯಾ ಅಕಾಡೆಮಿನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಧನ್ಯವಾದ.